ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತಿ ಏಕಂ. ಹೌದು, ಮಗಿದ ಅವಸರ ಇದೆ, ಅರ್ಜೆಂಟ್ ಏನಿಲ್ಲಲ್ಲ. ಸರ್ವೋಚ್ಚೋ ಭಗವಾನ್ ವಿಷ್ಣು ಆಯ್ತದಲ್ಲ. ಹಾಂ ಸರಿ. ಇಲ್ಲಿದೆ. ಪೃಥಿವೀ ಅಂತರಿಕ್ಷಂ ಜೌ ದಿಶೋ ಅವಾಂತರ ದಿಶಾ ಅಗ್ನಿರ್ವಾ ಮುರ ಅಗ್ನಿ ವಾಯು ಆದಿತ್ಯಶ್ಚಂದ್ರಮಾ ನಕ್ಷತ್ರಾಣಿ ಆಪ ಓಷಧಯೋ ವನಸ್ಪತಯ ಆಕಾಶ ಆತ್ಮ ಇತ್ಯಧಿಭೂತಂ. ಅಧಿಭೂತ, ಅಧ್ಯಾತ್ಮ, ಅಧಿದೈವ ಎಲ್ಲ ಹೇಳ್ತಾ ಇದ್ದಾರೆ. ಈ ಅಧಿಭೂತ ಅಂದರೆ ಏನು ಅಂದರೆ ಇಷ್ಟು ಸೇರಬೇಕು. ಪೃಥಿವೀ, ಆಮೇಲೆ ಪೃಥಿವೀ ಅಂತರಿಕ್ಷಂ ಜೌಹು ದಿಶಃ ಅವಾಂತರ ದಿಶಃ ಅಗ್ನಿರ್ವಾವ ಅಗ್ನಿ ವಾಯು ಆದಿತ್ಯ ಚಂದ್ರಮಾ ನಕ್ಷತ್ರಾಣಿ ಆಪಃ ಓಷಧಯ ವನಸ್ಪತಯ ಆಕಾಶ ಆತ್ಮ. ಇದಿಷ್ಟು ಕೂಡ ಇದೆಲ್ಲದರ ಮೇಲೆ ಪರಮಾತ್ಮ ಇರ್ತಾರೆ ಅಂತ ತಿಳ್ಕೊತಾರೆ. ಅದು ಅಧಿಭೂತ ಚಿಂತನೆ. ಅಧ್ಯಾತ್ಮಂ ಅಥ ಅಧ್ಯಾತ್ಮಂ ಪ್ರಾಣ ವ್ಯಾನ ಅಪಾನ ಉದಾನ ಸಮಾನ ಚಕ್ಷು ಶ್ರೋತ್ರಂ ಮನೋವಾಕ್ ತ್ವಕ್ ಚರ್ಮ ಆಮೇಲೆ ಚರ್ಮ ಮಾಗಂ ಆಮೇಲೆ ಅಸ್ನಾ ಅಸ್ಥಿಮಜ್ಜ ಏತದಧಿವಿಧಾಯ ಋಷಿರವೋಚತ್ ಪ್ರಾಣಂ ವಾ ಇದಗಂ ಸರ್ವಂ ಪಾಂತೇನೈವ ಪಾಂತೇನ ಸ್ಪೃಣೋತೀತಿ. ಇದಿಷ್ಟು ಕೂಡ ಅಧ್ಯಾತ್ಮ ಅಂಥೇಳಿ. ಎಲ್ಲ ಭೂತಗಳಿಗೆ ಸಂಬಂಧಪಟ್ಟ ವಿಚಾರ ಬಂದಾಗ ದೇವರ ಸರ್ವೋತ್ತ ಅಧಿಭೂತ ರೂಪ. ಅದು ಆತ್ಮದ ವಿಚಾರ ಬಂದು ತಿಳ್ಕೊಂಡಾಗ ಮಾಡಿದರೆ ಅಧ್ಯಾತ್ಮ. ದೇವತೆಗಳ ಬಗ್ಗೆ ಸರ್ವೋತ್ತಮ ಅಂತ ತಿಳ್ಕೊಂಡು ಅಧಿದೈವ. ಅಧಿದೈವ, ಅಧ್ಯಾತ್ಮ, ಅಧಿಭೂತ ಇತ್ಯಾದಿಯಾಗಿ ಪದ ಉಪಯೋಗಿಸ್ತಾರೆ. ಪೃಥಿವ್ಯಾಧ್ಯಂ ಪ್ರಾಣಷಟ್ಕಂ ಪಾಂಕ್ತೇನೈವ ಸ್ವಯಂ ಹರಿಃ ನಾರಾಯಣಾದಿರೂಪೇಣ ಬಲಯತ್ಯಂಜಸಾ ಪ್ರಭುಃ ಇತ್ಯುವಾಚ ಸ್ವಯಂ ವಿಷ್ಣುಃ ವೇದದ್ರಷ್ಟಾ ಗುಣಾಧಿಕಃ ಇತಿ ತತ್ವಸಂಹಿತಾಯಾಂ. ಪೃಥಿವ್ಯಾದ್ಯಂ ಪ್ರಾಣಷಟ್ಕಂ, ಪೃಥಿವ್ಯಾದಿಗಳು ಮತ್ತು ಪ್ರಾಣಷಟ್ಕ, ಪ್ರಾಣ ಪ್ಲಸ್ 5. ಪಾಂಕ್ತೇನೈವ ಸ್ವಯಂ ಹರಿಃ ನಾರಾಯಣಾದಿರೂಪೇಣ ಬಲಯತಿ ಅಂಜಸಾ ಪ್ರಭುಃ. ಅಷ್ಟ ನಾರಾಯಣಾದಿ ಪಂಚರೂಪ. ಇದರಲ್ಲಿ ಪೂರ್ತಿ ತೈತ್ತಿರೀಯದಲ್ಲಿ ಅತಿ ಮುಖ್ಯವಾದ ಭಾಗ ಪಂಚರೂಪಗಳೇ. ಎಲ್ಲಿ ತೊಗೊಂಡ್ರು ಕೂಡ ಏನು ಬರುತ್ತದೋ ನಾರಾಯಣ, ವಾಸ್ತೇವ, ಸಂಕರ್ಷಣ, ಪ್ರತಿಬಿಂಬ ಅದರಿಂದ ಬರಲೇಬೇಕು. ಅದು ತಿಳ್ಕೊಳ್ಳೋದೇ ವಿಶೇಷವಾದ ಜ್ಞಾನ. ಆ ಡಿಪಾರ್ಟ್ಮೆಂಟಿಗೆ ಯಾವ ಹೆಡ್ಡು ಅಂತ ಕೇಳ್ತೀವಲ್ಲ ಹಾಗೆ. ಓಮಿತಿ ಬ್ರಹ್ಮ ಓಮೀತೀದಗಂ ಸರ್ವಂ ಓಮಿತಿ ಇತಿ ಅನುಕೃತಿ ಸ್ಮ ವಾ ಆಪ್ನೋ ಶ್ರಾವಯೇತ್ ಆಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಮಿತಿ ಶಸ್ತ್ರಾಣಿ ಶಂಸಂತಿ ಓಮಿತಿ ಅಧ್ವರ್ಯು ಪ್ರತಿಕರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮಾ ಪ್ರಸ್ತೌತಿ ಓಮಿತಿ ಅಗ್ನಿಹೋತ್ರಂ ಅನುಜಾನಾತಿ ಓಮಿತಿ ಬ್ರಾಹ್ಮಣಃ ಪ್ರವಕ್ಷನ್ನಾಹ ಬ್ರಹ್ಮ ಅವಾಪ್ನವಾನಿತಿ ಆಪ್ನವಾನಿತಿ ಬ್ರಹ್ಮೈವ ಆಪ್ನೋತಿ. ಇಲ್ಲಿ ತಿಳ್ಕೊಂಡ್ರೆ ಏನಾಗುತ್ತೆ, ಅದಕ್ಕೆ ಬ್ರಹ್ಮಪ್ರಾಪ್ತಿಯಾಗ. ಓಂ 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 ಅಂತ ಹೇಳಿದರು. ಓಂ ಅಂದ್ರೇನು? ಓಂ ನಾಮ ಭಗವಾನ್ ವಿಷ್ಣು ಅಧಿಕೋಚ್ಚ ಗುಣತ್ವತಃ ಆ ಊಮ ಅಧಿಕ ಉಚ್ಚ ಗುಣತ್ವತಃ ಓಂ ಪರಮಾತ್ಮ ಅಂತ ಅರ್ಥ. ಓಂಕಾರ ಬೇರೆ, ಓಂ ಬೇರೆ. ಓಂಕಾರ ಅಂದ್ರೇನು? ಪ್ರತಿಪಾದಕವಾದ ಶಾಸ್ತ್ರ. ಓಂ ಅಂದರೆ ಏನು? ಪ್ರತಿಪಾದ್ಯನಾದ ಪರಮಾತ್ಮ. ಗೊತ್ತಾಯ್ತಾ? ಆದ್ದರಿಂದ ಓಮೇ ಪರಮಾತ್ಮ ಅಂತ ಕರಿಬಾರ್ದು. ಮತ್ತೆ ಓಂ ಪರಮಾತ್ಮನಲ್ಲ, ಓಂಕಾರ ವಾಚ್ಯ ಪರಮಾತ್ಮ. ಓಂ ಎಂಬುದು ವೇದ ಶಾಸ್ತ್ರ. ಅದು ಎಲ್ಲ ಶಾಸ್ತ್ರಗಳನ್ನು ಕಲೆಕ್ಟಿವ್ ಆಗಿ ಓಂ ಅಂದರೆ ಎಲ್ಲ ಶಾಸ್ತ್ರ ಬಂದೋಯ್ತು. ಪ್ರತಿಪಾದ್ಯ ಯಾರು ಅಂದರೆ ನಾರಾಯಣ. ಗೊತ್ತಾಯ್ತಾ? ಎರಡು ಆಕಾರ ಹೇಳಿಬಿಟ್ರೆ ಓಂ ಜಡ ಪದಾರ್ಥ. ಜಡ ಪದಾರ್ಥಕ್ಕೂ ದೇವರಿಗೆ ಅಭೇದ ಹೇಳಿದಾಗ ಹೇಳಬಾರ್ದು. ಹೌದು, ಚೇತನ ಅಭಿಮಾನಿ ತಗೊಂಡ್ರೆ ಅಭಿಮಾನಿಗಳು ಬೇರೆ, ಮಹಾಲಕ್ಷ್ಮಿ ವಾಯುದೇವರಿದ್ದಾರೆ. ಆದ್ದರಿಂದ ಅವ್ರಿಗೆ ಅಭೇದ ಹೇಳಾಗಿಲ್ಲ. ಓಂಕಾರವೇ ದೇವರು ಅಂತ ಕರಿಬಾರದು. ಎಲ್ಲಿ ಓಂಕಾರ ದೇವರು ಅಂತ ಕರೀತಾರೆ, ಓಂಕಾರ ಪ್ರತಿಪಾದ್ಯ ದೇವರು ಅಂತ ಅರ್ಥನೇ ಹೊರತು ಏನಲ್ಲ ಓಂಕಾರವೇ ಅಂತ ಕರಿಬಾರದು. ತತ್ವಗುಣತ್ವತಃ ಅದಕ್ಕೆ ಹೇಳ್ತಾರೆ. ಓಂ ನಾಮ ದೇವರ ಹೆಸರದು. ಯದ್ಯದ್ರೂಪಂ ಭಗವತಃ ತದಿದಂ ಸರ್ವಮೇವ ಚ ಸರ್ವ ಓಮೇವ ಅಧಿಕ ಪೂರ್ಣತ್ವಾತ್ ತಸ್ಮಾತ್ ಯಜ್ಞೇಶು ಚತ್ವಿಜಃ. ಎಲ್ಲ ಏನೇನು ಗುಣಗಳು ಕಾಣುತ್ತೇವೆ ಆಯಾ ವಸ್ತುಗಳ ಗುಣಗಳು. ಆದರೆ ಆ ಗುಣಗಳು ಇನ್ಫೈನೈಟ್ ಆಗಿ ನೋಡಿ ದೇವ್ರ ಗುಣ ಆಗುತ್ತೆ. ಅದೇ ಗುಣ ಇನ್ಫೈನೈಟ್ ಮಾಡಿಬಿಟ್ರೆ ಏನದು ದೇವ್ರ ಗುಣ. ಗೊತ್ತಾಯ್ತಾ? ಆಯಾ ವಸ್ತುಗಳಲ್ಲಿ ಲಿಮಿಟ್ ಮಾಡಿದಾಗ ಅದು ತಾರತಮ್ಯ. ಜಡವಸ್ತುಗಳಲ್ಲಿ ಗುಣಗಳು ಚೇತನದಲ್ಲಿ ಇಲ್ಲ, ಚೇತನ ಜಡವಸ್ತುಗಳಲ್ಲಿಲ್ಲ. ಯುನಿಕ್ ಅದಷ್ಟೇ. ಈ ರೀತಿ ತಿಳ್ಕೊಳ್ಬೇಕಾದ ಮುಖ್ಯವಾದ ಅಂಶ.
ಓಮೇವ ಅಧಿಕಪೂರ್ಣತ್ವ ತಸ್ಮಾತ್ ಯಜ್ಞೇಶು ಚತ್ವಿಜ ಓಮಿತ್ತೇವ ಕರ್ಮಾಣಿ ಕುರ್ವಂತಿ ಉದ್ದೇಶ್ಯ ಕೇಶ. ಅದಕ್ಕೆ ಓಂ ಕೇಶವಾಯ ನಮಃ ಓಂ ನಾರಾಯಣ ಹೇಳಬೇಕಾದ್ರೆ ಪ್ರತಿಯೊಂದು ಏನು ಮಾಡಬೇಕಾಗ ಓಂಕಾರ ಸಮೇತ ದೇವರಿಗೆ ಹೋಗ್ಬೇಕು. ಬೇರೆ ಕಡೆ ಅದು ಇದ್ದಿದ್ದಾಗೆ ಪಾಸ್ವರ್ಡ್ ಇದ್ದಾಗೆ ಬೇರೆ ಕಡೆ ಹೋಗೋದಿಲ್ಲ. ಅದು ಓಂ ಹೇಳಿದ ತಕ್ಷಣ ಯಾರಿಗೆ ಅಪ್ಲಿಕಬಲ್ ಅದು? ಓಂಕಾರ ದೇವರು ಬೇರೆ ಯಾರನ್ನೂ ಹೇಳೋದಿಲ್ಲ. ಅದರಿಂದಾಗಿನೇ ಅದು ಹೇಳಿದ ತಕ್ಷಣ ಇನ್ನೊಬ್ಬರಿಗೆ ರೋಲೇ ಇಲ್ಲ ಅದರಲ್ಲಿ. ಅದು ಬಿಟ್ಟ ತಕ್ಷಣ ಉಳಿದವರೆಲ್ಲ ಬರ್ಬೋದು. ಅದಕ್ಕೀಗ ಅವ್ರು ಬಿಟ್ಟ ತಕ್ಷಣ ಏನಾಗುತ್ತಾಗ ಯಾವ್ತ್ಕೊಂಡು ನಮ್ಮದು ತೊಗೊಂಡ್ಬಿಡ್ಬೋದು. ಅಲ್ಲೂ ಎಲ್ಲೂ ಹೋದರೂ ಕೂಡ ಅಷ್ಟೇ. ಓಂ ಅಂದರೆ ದೇವ್ರನ್ನ ಹೇಳೋದು. ಅಂದರೆ ಓಂಕಾರ ಪ್ರತಿಪಾದ್ಯನಾದ ರಾಮದೇವರು ಅವರ ಒಳಗಿದ್ದು ಮುಖ್ಯ ಪೂಜೆ ಸ್ವೀಕಾರ ಮಾಡ್ತಾನೆ ಅಂತ. ತತ್ರ ಸರ್ವೇಷು ಮಂತ್ರೇಶು ವಾಚ್ಯ ತಾರೇಣ ಕೇಶವ. ಯಾರಿಗೆ ಒಂದು ಮಂತ್ರ ಬೇಕಾದ್ರೆ ಹೇಳ್ಕೊ. ಓಂ ಕೃಷ್ಣಮೂರ್ತಿಯೇ ನಮ ಅಂತ ಹೇಳ್ಬಿಡ್ಬೋದು. ಓಂಕಾರ ಮತ್ತೆ ಹೇಳೋದು ದೇವ್ರನ್ನ ಇವ್ರನ್ನಲ್ಲ. ಗುರುಗಳ ಮೇಲೆ ಮಂತ್ರ ಮಾಡ್ಬೋದು, ತಪ್ಪಲ್ಲ. ಆದರೆ ಶಿಷ್ಯರ ಮೇಲೆ ಪ್ರೀತಿಯಿಂದ ಹೇಳ್ಬೋದು. ಬಟ್ ಅದು ಓಂಕಾರ ವಾಚ್ಯ ಮಾತ್ರ ಯಾರು? ದೇವರೇ. ಓಂ ಶ್ರೀ ರಾಘವೇಂದ್ರಾಯನೋ ಅಂತ್ಯ ಅವ್ರಿಗೆ ಗುರುಗಳು ಹೇಳಿದ್ರು ಅಂತ ತಿಳ್ಕೊಂಡು ಮಂತ್ರ ಹೇಳಿಕೊಟ್ರು. ಮಂತ್ರದ ಆಕಾರ ಹೀಗಿದೆ. ಪ್ರತಿಪಾದ್ಯ ಮುಖ್ಯ ಯಾರು ಶಬ್ದದಿಂದ ಪರಮಾತ್ಮ. ರಾಘವೇಂದ್ರಾಯನಮ ಅಂದರೂ ಪರಮಾತ್ಮನೇ. ಆದರೆ ಅವ್ರ ಹೆಸರದು ಅವರಿಗೂ ಅಪ್ಲಿಕಬಲ್ ರಾಯರಿಗೆ. ಆದರೆ ಓಂಕಾರ ಮಾತ್ರ ಯಾರಿಗೆಲ್ಲ? ದೇವರಿಗೆ ಮಾತ್ರ, ಬೇರೆಯವರಿಗೆಲ್ಲ. ಉಳು ಪದಗಳನ್ನು ಬೇರೆಯವ್ರಿಗೆ ಉಪಯೋಗಿಸ್ಬಹುದು. ಯುನಿಕ್ ಪದ ಉಪಯೋಗಿಸ್ಬಾರ್ದು. ಯುನಿಕ್ ಪದ ಬೇರೆಯವ್ರಿಗೆ ಪರ್ಸನಲ್ ಫೋನ್ ಅಂತ ಆಗೋದಿಲ್ಲ. ಇನ್ನೊಬ್ರು ಉಪಯೋಗಿಸ್ಬಿಟ್ರೆ ಅವರಿಗೆ ಮಾತ್ರ ಹೋದರೆ ಏನದು ಪರ್ಸನಲ್. ಬೇರೆ ಯಾರೂ ಮುಟ್ಟಾಗಿಲ್ಲ. ಅದು ಅಪರಾಧ, ಮುಟ್ಟೋದೇ ಅಪರಾಧ. ಕೆಲವನ್ನ ಇಬ್ಬರಿಗೂ ಆಗ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಮುಖ್ಯವಾಗಿ ಎಲ್ಲ ಹೆಸರುಗಳು ಯಾರದು? ಬೇಸಿಕಲಿ ಎಲ್ಲ ದೇವರದೇನೆ. ಇದು ಯುನಿಕ್. ಓಂ ಅಂತ ಹೇಳಿದ ತಕ್ಷಣ ಅದು ಬೇರೆ ಯಾರನ್ನೂ ಯಾವ ಕಾಲಕ್ಕೆ ಹೇಳೋದಿಲ್ಲ. ಯಾರಕ್ಕೂ ಹೆಸರು ಕೂಡ ಇಟ್ಕೋಬಾರ್ದು. ಓಂ ಅಂತ ಹೆಸರು ಇಡಬಾರ್ದು. ಓಂಕಾರಪ್ಪ, ಓಂಕಾರಪ್ಪ, ಓಂ ಅಂತ ಓಂ ಅಂತ ಹೆಸರು ಇಟ್ಕೋಬಾರ್ದು. ಓಂಕಾರ ಅಂತ ಇಟ್ಕೋಬೋದು, ಓಂ ಅಂತ ಇಟ್ಕೋಬಾರ್ದು. ಗೊತ್ತಾಯ್ತಾ? ದೇವರ ಹೆಸರು ಅದು. ವಿಷ್ಣೋಶ್ಚ ಅಧಿಕೋಚ್ಚ ಸುಡಶ್ವೇತಿ ಅಧಿಕೋಚ್ಚ ಮಹಾಧಾಮ ಸು ಉಚ್ಚದೇವೇತಿ ಚಾದರ ಪ್ರತಿಗೃಹ್ಣಾತ್ತೇನಂ ಶಂಭರೂಪಾತ್ಯುಚ್ಚ ಶಾವನ ಇತ್ಯಾಹ ಹೋತ ಶಸ್ತ್ರೇಷು ತಥೈವ ಅನ್ಯೇಪಿ ಚತ್ವಿಜಃ ಏವಂ ಸ್ವಾಧ್ಯಾಯ ಕೃತ್ಯಾಹ ಅಪ್ರಾಪ್ತಿ ಬ್ರಹ್ಮಪ್ರಾಪ್ತ್ಯರ್ಥ ಮಂಜಸ ಏವಂ ಜಾನಂತ ಏತೇತು ಪ್ರಾಪ್ನುವಂತೇವ ತತ್ಪರ. ಈ ಅನುಸಂಧಾನ ಇದ್ದು ಯಜ್ಞ ಯಾಗ ಏನೇನು ಮಾಡ್ತಾರೆ ಎಲ್ಲ ದೇವರಿಗೆ ಮುಟ್ಟೋದ್ರಿಂದ ಕೊನೆಗೆ ಅವರು ಮುಕ್ತರಾಗೇ ಆಗ್ತಾರೆ. ಅನುಸಂಧಾನ ಬರೀ ಓಂ ಅಂತ ಬಾಯಿಲಂದ್ರೆ ಉಪಯೋಗ ಇಲ್ಲ. ಓಂ ಅಂತ ಯಾರಿಗೆ ಹೇಳುತ್ತದೋ? ದೇವ್ರನ್ನ ಹೇಳುತ್ತೆ. ತಲೆ ಯಾವಾಗಲೂ ಕೂತಿರ್ಬೇಕು ಓಂ ಶಬ್ದದ ಅರ್ಥ. ಆ ರೀತಿ ಯಾವ ಕೆಲಸ ಮಾಡಿದರೂ ಕೂಡ ಏನಾಗುತ್ತದೋ? ಭಗವತ್ ಪೂಜೆ ಆಗುತ್ತೆ. ಅದು ಹೇಳದೆ ಹೋದರೆ ಒಳ್ಳೊಳ್ಳೆ ಶಬ್ದಗಳು ಕೂಡ ಏನಾಗುತ್ತೆ? ದೇವ್ರನ್ನ ಮುಟ್ಟದೇ ಬಂದುಬಿಡುತ್ತೆ. ಋತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇ ಚ ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೇ ಚ ಜನಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಎಷ್ಟು ಹೇಳ್ತಾರೆ? ಸ್ವಾಧ್ಯಾಯ ಪ್ರವಚನ ಮಾಡಿ, ಸ್ವಾಧ್ಯಾಯ ಪ್ರವಚನ ಮಾಡಿ ಅಂತ ಅರ್ಥ. ಏನು ಮಾಡ್ತಾ? ಋತಂ ಸತ್ಯವನ್ನು ಹೇಳಿ ಸ್ವಾಧ್ಯಾಯ ಪ್ರವಚನ ಮಾಡಿ. ಸತ್ಯಂ ಸತ್ಯ ಅಂದರೆ, ಋತ ಅಂದರೆ ಸತ್ಯದ ಥಿಯರಿಟಿಕಲ್ ಪೋರ್ಷನ್ನು. ಋತ ಅಂದರೆ ಥಿಯರಿಟಿಕಲ್, ಸತ್ಯ ಅಂದರೆ ಪ್ರಾಕ್ಟಿಕಲ್. ಇಲ್ಲೇ ಬರೀತಾರೆ ಸರ್ ಅದನ್ನೆಲ್ಲ. ಸ್ವಾಧ್ಯಾಯ ಪ್ರವಚನೇಚ ತಪಸ್ ಮಾಡಿ ಸ್ವಾಧ್ಯಾಯ ಪ್ರವಚನ ಮಾಡಿ. ದಮ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ, ಸ್ವಾಧ್ಯಾಯ ಪ್ರವಚನ ಮಾಡಿ. ಶಮಶ್ಚ ಭಗವಂತನಲ್ಲಿ ಭಕ್ತಿ ಇರಲಿ, ನಿಷ್ಠೆ ಇರಲಿ, ಸ್ವಾಧ್ಯಾಯ ಪ್ರವಚನ ಮಾಡಿ. ಪ್ರತಿಯೊಂದು ಸತ್ತರ ಕಾಮನ್ ಮಾಡಿದ್ರು ಅದನ್ನು. ಅಂದರೆ ಇವನ್ನೂ ಮಾಡಿ ಇದನ್ನೂ ಮಾಡಿ, ಇದನ್ನು ಹೆಚ್ಚು ಮಾಡಿ. ಯಾಕೆ ಪ್ರತಿಯೊಂದಕ್ಕೆ ಸೇರಿಸಿ ಹೇಳಿದ್ದರಿಂದ ಸ್ವಾಧ್ಯಾಯ ಪ್ರವಚನ ಕಂಪಲ್ಸರಿ. ಈ ಉಳಿದೆಲ್ಲ ಹಾಗಲ್ಲ. ಉಳಿದು ಬಿಡಬೇಡಿ, ಅದನ್ನ ಮಾಡಿ ಸ್ವಾಧ್ಯಾಯ ಪ್ರವಚನ ಮಾಡಿ. ಇದನ್ನು ಮಾತ್ರ ಯಾವ್ದು ಮಾಡ್ತಿದ್ರು ಬಿಡಬೇಡಿ ಅಂತ ಅರ್ಥ. ಎಲ್ಲದರಲ್ಲೂ ಬಿಟ್ಬಿಟ್ರು. ಮುಂದೆ ಏನಾಯ್ತು? ಎಲ್ಲದರಲ್ಲೂ ಮಾಡಿ ಅಂತ ಹೇಳಿದ್ದಿಲ್ಲ, ಎಲ್ಲದರಲ್ಲೂ ಬಿಟ್ಬಿಟ್ರು ಕೊನೆಗೆ. ಹಾಗಾಗಬಾರ್ದು, ಕಾಮನ್ ಇರಬೇಕು. ಅದು ಎಂಥ ತಪಸ್ ಮಾಡ್ತಿದ್ದು ಸ್ವಾಧ್ಯಾಯ ಪ್ರವಚನ. ಆಚಾರ್ಯ ಏನು ಮಾಡಿದರು? ಬದಲಿ ಕಾಷ್ಟಮೋನ ವ್ರತ ಮಾಡಿದ್ದಾರೆ, ಪಾಠ ಹೇಳ್ತಾ ಇದ್ದಾರೆ. ಕಾಷ್ಟಮೋನ ವ್ರತ ಆದರೆ ಮಾತೇ ಆಡಬಾರ್ದು. ಕಾಷ್ಟದಂತೆ ಮೌನ, ಕಟ್ಟಿಗೆ ಮಾತಾಡುತ್ತಾ ಆ ಥರ ಇರಬೇಕು. ಆದರೆ ಪಾಠ ಪ್ರವಚನಕ್ಕೆ ಎಕ್ಸಿಬಿಷನ್. ಪಾಠ ಮಾಡದೆ ಹೋದ್ರೇ ಮೌನ ವ್ರತ ಹೋಗಿಬಿಡುತ್ತೆ. ಎಷ್ಟು ಮಾತಾಡಿದರೂ ಕೂಡ ಆ ಸಂಬಂಧಪಟ್ಟ ವಿಚಾರ ಮಾತಾಡಿದ ಅಂತ ಕರೆಯೋದಿಲ್ಲ. ಇಲ್ಲ ಒಂದು ಮಾತಾಡಿದ್ರು ಕೂಡ ಏನೋ ವೇಸ್ಟ್ ಮಾತಾಡಿದ ಅಂತ ಕರೀತಾರೆ. ಊಟ ಬಿಟ್ಟರು ಊಟ ಗೊತ್ತಾಗಿತ್ತು ಅಷ್ಟೇ. ನೆಕ್ಸ್ಟ್ ಈಗ ಸ್ವಾಧ್ಯಾಯ. ದಮ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ, ಆದರೆ ಸ್ವಾಧ್ಯಾಯ ಪ್ರವೇಶ ಬಿಡಬೇಡಿ. ಶಮ
ಅಗ್ನೇಯಶ್ಚ ಅಗ್ನಿ ಕಾರ್ಯಾದಿಗಳನ್ನು ಮಾಡಿ ಆದರೂ ಕೂಡ ಸಾಧ್ಯ ಪ್ರವಚನ ಬಿಡಬೇಡಿ. ಅಗ್ನಿಹೋತ್ರನೂ ಮಾಡಿ ಬಿಡಬೇಡಿ. ಅತಿಥಿ ಸತ್ಕಾರ ಮಾಡಿ ಸಾಧ್ಯ ಪ್ರವಚನ ಬಿಡಬೇಡಿ. ಯಾವ ಅತಿಥಿಗಳು ಬಂದಿದ್ದಾರೆ ಪಾಠ ಕ್ಯಾನ್ಸಲ್ ಮಾಡಬೇಡಿ, ಮಾಡಲೇಬೇಕಾದ್ರೆ. ಆಮೇಲೆ ಮಾನುಷಂ ಮನುಷ್ಯರಂತೆ ನಡ್ಕೋಬೇಕು, ದೇವತೆಗಳಿಗೆ ಹೇಳ್ತಾರೆ ಮನುಷ್ಯರಂತೆ ನಡ್ಕೊಳ್ಳಿ, ಅಸಾಧ್ಯ ಪ್ರವಚನ ಬಿಡಬೇಡಿ. ಏನು ಅಗ್ನಿ ಆರಾಧನೆ ಎಲ್ಲದರಲ್ಲೂ ಅಗ್ನಿಹೋತ್ರಕ್ಕೆ ಮಾತ್ರ ಲಿಮಿಟ್ ಆಗುತ್ತೆ. ಅಗ್ನಿ ಎಲ್ಲ ಜ್ಞಾನಾಗ್ನಿ ಏನು ಬೇಕಾರಾಗ್ಬೋದು, ಬೆಳಕೆಲ್ಲ ಅಗ್ನಿನೇ. ಅಲ್ಲಿ ಅಗ್ನಿಹೋತ್ರ ಅಂದರೆ ಆ ಅಗ್ನಿನೇ ಆಗಬೇಕು, ಹೋಮಕುಂಡದಲ್ಲೇ ಮಾಡಬೇಕು. ಅಗ್ನಿಹೋತ್ರ ಬೇರೆ ಕಡೆ ಮಾಡೋಂಗಿಲ್ಲ. ಆದರೆ ಬರೀ ಅಗ್ನಿ ಅಂದರೆ ಇರ್ಬೇಕಾರಾಗ್ಬೋದು, ಜ್ಞಾನಾಗ್ನಿ ಆಗ್ಬೋದು. ಅದಕ್ಕೆ ಎರಡೂ ಸೇರಿಸಿಬಿಟ್ರು ಅದರಲ್ಲಿ. ವೈಶ್ವಾನರಿಗೂ ಸೇರುತ್ತೆ, ಎಲ್ಲ ಸೇರುತ್ತೆ. ಆಮೇಲೆ ಪ್ರಜಾಚ ಸ್ವಾಧ್ಯಾಯ ಮಕ್ಕಳನ್ನ ಪಡೀರಿ, ಅದು ಪಾಠ ಪ್ರವಚನ ಬಿಡಬೇಡಿ. ಮಕ್ಕಳು ಪಡೀರಿ, ಪಾಠ ಪ್ರವಚನ ಬಿಡಬೇಡಿ. ಮುಂದೆ ಪ್ರಜಾ ಅಂದರೆ ಮಕ್ಕಳು ಅಂತ ಅರ್ಥ ಹೇಳ್ತಾರೆ. ಪ್ರಜನಶ್ಚ ಇದೆಲ್ಲ ಮಾಡಿ ಏನು ತಪ್ಪಲ್ಲ. ಆಮೇಲೆ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನ ಎಷ್ಟು ಸರ್ತಿ ಹೇಳಿದ್ದಾರೆ ನೋಡಿ. ಅದರ ಇದ್ರ ಎರಡು ಹೇಳಿದರು. ಒಂದು ಏನೇನು ಮಾಡಲೇಬೇಕು, ಇದನ್ನು ಯಾವುದನ್ನು ಬಿಡಬಾರದು, ಎರಡಿದೆ ಅದರೊಳಗೆ. ಸ್ವಾಧ್ಯಾಯ ಪ್ರವಚನ ಮಾಡ್ತೀವಿ ಅಂತ ಅಂದು ಬಿಡಬೇಡಿ, ಮತ್ತೆ ಬಟ್ ಅದ್ರ ಮಾಡ್ತೀವಿ ಇದನ್ನು ಬಿಡಬೇಡಿ. ಏನು ಮಾಡಿ ಇದನ್ನು ಮಾತ್ರ ಬಿಡಬೇಡಿ. ಸ್ವಾಧ್ಯಾಯ ಪ್ರವಚನ ಡಾಮಿನೇಟ್ ಆಗಬೇಕು ಅಂತ ಹೇಳ್ತಾರೆ. ಅದು ಭಾರಿ ದೊಡ್ಡ ಅಂಶ. ಅದನ್ನು ಇವತ್ತು ಹುಡುಕಿ ಮಾಡೋದಾದರೆ ಅದು ತಾತ್ಪೂರ್ತಿಕ ಏನೋ ಮಾಡ್ಬೇಕು ಹೇಳಿದ್ರೆ ಮಾಡಿ ಬಿಡಬಾರದಲ್ಲ. ಮಾಡಿ ಅಂದರೆ ಪ್ರಧಾನವಾಗಿ ಮಾಡಿ ಅಂತ ಅರ್ಥ. ಅದಕ್ಕೆ ಪ್ರಧಾನವಾಗಿ ಮಾಡಿ ಅಂತ ಹೇಳಬೇಕು ಹೊರತು ಇದನ್ನು ಚೂರು ಮಾಡಿ ಅಂತ ಅರ್ಥ. ಈಗ ನಾಮಕರಣ ಒಂದು ಜ್ಞಾನ ಕಾರ್ಯ ಆಗಬೇಕು, ಗೊತ್ತಾಯ್ತಾ? ಅದೇ ರೀತಿಯೇ ಒಂದು ಉಪನಯನ ಜ್ಞಾನ ಕಾರ್ಯ ಆಗಬೇಕು. ಅವತ್ತೇ ಜ್ಞಾನಕ್ಕೆ ಉಪನಯನ ಏನೊಂದು ಗೊತ್ತಿಲ್ಲದೆ ಉಪನಯನ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಕೇಳಿಸ್ಕೊಂಡ್ರೆ ಕೊನೆ ಪಕ್ಷ ಮಾಡಿದವರಿಗೆ ಅಯ್ಯೋ ಏನು ಅಂತ ಗೊತ್ತಿಲ್ಲ ಅಂತ ತಿಳ್ಕೊತಾರೆ. ಮಾಡೋರು ಇದು ಮಾಡಬೇಕು ಅಂತ ತಿಳ್ಕೊತಾರೆ. ಅದನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಅವ್ರು ತಿಳ್ಕೊತಾರೆ. ಅದಕ್ಕೆ ಜ್ಞಾನ ಕಾರ್ಯ ಇಲ್ಲದೆ ಏನೂ ಮಾಡಬಾರ್ದು ಅಂತ. ಹಾಂ ಏನು ಯಾವುದು ಅದೇನು ಸೋಷಿಯಲ್ ಫಂಕ್ಷನ್, ಅದು ಕೂಡ ಇವರು ಕೂಡ ಬರೋದಿಲ್ಲ. ಎಲ್ಲೋ ಕ್ಲಬ್ಬಲ್ಲಿ ಮಾಡಿದವರು ಇದ್ದಾರೆ, 5 ಸ್ಟಾರ್ ಹೋಟೆಲ್ ಮಾಡೋರು ಸಿಗ್ತಾರೆ. ಅದಕ್ಕೆ ಇವತ್ತು ಇಷ್ಟು ತಿಳ್ಕೊಂಡ್ಬಿಟ್ರೆ ಎಷ್ಟು ಅರ್ಥ ಇದೆ. ಆಚಾರ ಹೇಳ್ತಾರೆ ಈಗ ಪ್ರತಿ ಸರ್ತಿ ಯಾಕೆ ಹೇಳ್ತಾರೆ ಅಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ, ಕಂಪಲ್ಸರಿ ಆದ್ದರಿಂದ. ಸ್ವಾಧ್ಯಾಯ ಪ್ರವಚನ ಸ್ವಾಧ್ಯಾಯ ಪ್ರವಚನ. ಸ್ವಾಧ್ಯಾಯ ಅಂದರೆ ತಾನು ಓದೋದು, ಪ್ರವಚನ ಅಂದರೆ ಹೇಳೋದು. ಯಾವಾಗಲೂ ಹೇಳೋದು ಓದೋದು ಬಿಡಬೇಡಿ. ಯಾರು ಒಂದೇ ಮಾಡಕ್ಕೆ ಬರೋದಿಲ್ಲ. ಬರೀ ಓದ್ತಾ ಕೂತ್ಕೊಂಡ್ರೆ ಹೇಳೋದಿಲ್ಲ, ಓದಾಗ್ತದೆ. ಪ್ರವಚನ ಮಾಡಿ ಓದೋರು ಮಾಡೋದೇ ಇಲ್ಲ. ಅದರಿಂದಾಗಿಯೇ ಎರಡನ್ನೂ ಮಾಡಿ. ಅದು ಸ್ವಾಧ್ಯಾಯ ಮಾಡಿ ಪ್ರವಚನ ಮಾಡಿ ಇನ್ನೊಂದು ಅರ್ಥ. ನೀವು ಓದಿ ಹೇಳಿ ಅಂತ ಅರ್ಥ. ಯಾವಾಗಲೂ ಬಡಿಸ್ಬೇಕಾದ್ರೆ ಉಪವಾಸದ ಬಡಿಸ್ಬೇಕು. ಪಾಠ ಮಾಡ್ಬೇಕಾದ್ರೆ ತಾನು ಮತ್ತೆ ತಿಳ್ಕೊಂಡು ಮಾಡಬೇಕು. ತಿಂದು ಮಾಡಿದ್ದು ಜ್ಞಾನ ಕಾರ್ಯ, ಗೊತ್ತಾಯ್ತಾ? ಉಪವಾಸದ ಮಾಡಿದ್ದು ಅನ್ನ ಕಾರ್ಯ, ಗೊತ್ತಾಯ್ತಾ? ಇವನು ಊಟ ಮಾಡಿದ್ದು ಬಡಿಸೋಕ್ಕೆ ಬರೋಲ್ಲ. ಇವನಿಗೆ ಓದ್ದದ್ದು ಹೇಳೋಕ್ಕೆ ಬರೋದಿಲ್ಲ. ಫಸ್ಟು ತಾನು ಚೆನ್ನಾಗಿ ಓದಿ ಜೀರ್ಣ ಮಾಡಿಕೊಂಡು ಆಮೇಲೆ ಜೀರ್ಣ ಆದಮೇಲೆ ಹೇಳಬೇಕು. ಬದಲು ತಿಂದಲ್ಲ, ಜೀರ್ಣ ತಾನು ಓದಿದ್ದೆಲ್ಲ ಕೇಳಿದ್ದೆಲ್ಲ ಜೀರ್ಣ ಆದಮೇಲೆ ಅವನು ಮಾತಾಡಬೇಕು. ಇದು ಹಾಗಲ್ಲ. ಹಿಂದೆ ಜೀರ್ಣ ಆದ ಮೇಲೆ ಇವನು ಮೊದಲು ಬಡಿಸಿ ಆಮೇಲೆ ತಿನ್ನಬೇಕು. ಅದಕ್ಕೆ ಅನ್ನಕ್ಕೂ ಜ್ಞಾನಕ್ಕೆ ಎರಡೂ ಬೇಕು. ಯಾವುದಕ್ಕೆ ಉಪವಾಸ ಯಾವುದಕ್ಕೆ ಊಟ ಮಾಡಿರ್ಬೇಕು ಅಂತ ಎಲ್ಲ ತಿಳ್ಕೊಂಡಿರ್ಬೇಕು. ಅಷ್ಟು ಹೇಳ್ತಾ ಅದಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನಾಳೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೆಲ್ಲ ಕೂಡ ನಾಡಿದ್ದು. ಅದಾದಮೇಲೆ ಮಾತೃದ ಇವೆಲ್ಲ ಬರುತ್ತೆ, ವಿಶೇಷಾಂಶಗಳೆಲ್ಲ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಆನಂದ ತೀರ್ಥವರದೇ